ತಿಳ್ಕೊಂಡಿದ್ದಾನೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಈಗ ಏನ್ರಿ ಮಾಡೋದು? ಆದಿತ್ಯ ಏನಾದ್ರು ಶಶಾಂಕ್ ವಿಷಯನೆಲ್ಲ ಸೂರ್ಯನ ಹತ್ರ ಹೇಳ್ಬಿಟ್ರೆ ಎಡಬಟ್ಟಾಗ್ಬಿಡುತ್ತೆ ಅಲ್ವಾ? ಅಪ್ಪ ನನಗೊಂದು ಸೀಕ್ರೆಟ್ ಹೇಳ. ನನಗೆ ನಿಮ್ಮ ಸ್ಥಿತಿ ಅರ್ಥ ಆಗುತ್ತೆ. ಆರ್ತಿಯವ್ರು ನನಗೆಲ್ಲ ವಿಷಯ ಹೇಳಿದ್ದಾರೆ. ನೀವೇನು ನನ್ನಿಂದ ಮುಚ್ಚಿಡೋದಕ್ಕಾಗಲ್ಲ. ನೀವು ಆದಿತ್ಯನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು. ಶೋಭಾಮ್ಮಂಗೆ ಹುಷಾರಿರ್ಲಿಲ್ಲ, ನಮ್ಮನೇಲೂ ಸಮಸ್ಯೆ ಇತ್ತು, ಅದರಿಂದ ಮಕ್ಕಳನ್ನ ಇಲ್ಲಿಗೆ ಬಿಟ್ಟಿದ್ವಿ. ನೀವು ನಿಮ್ಮ ಆರೋಗ್ಯನ ನೋಡ್ಕೊಳ್ಳೋ ಬದಲು ಮಕ್ಕಳ ಆರೋಗ್ಯನ ನೋಡ್ಕೋತಿದ್ದೀರಾ. ಇವನು ಹೊಟ್ಟೆ ನೋವು ಅಂತ ಇವನನ್ನ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದೀರಾ. ಅಪ್ಪ, ನೀವು ಶೋಭಮ್ಮನ್ನ ನೋಡ್ಕೋಬೇಕಿತ್ತು, ಆದ್ರೆ ಆದಿತ್ಯನ ನೋಡ್ಕೊಂಡಿದ್ದೀರಾ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೀವಿಬ್ರು ನನ್ನ ಜೊತೆನೆ ನಮ್ಮ ಮನೆಗೆ ಬಂದ್ಬಿಡಿ. ಅಳಿಯನ್ ಮನೆ ಅನ್ಕೊಂಡಲ್ಲ, ನಿಮ್ ಮಗನ್ ಮನೆ ಅನ್ಕೊಂಡ್ ಬನ್ನಿ. ನನಗೂ ನಿಮ್ ಸೇವೆ ಮಾಡೋ ಅವಕಾಶ ಕೊಡಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ. ಆದ್ರೆ ಮಗಳ ಅತ್ತೆ ಮಾವನ ಮನೆಗೆ ಅಪ್ಪ ಅಯ್ಯೋ, ಅದೆಲ್ಲ ಹಳೆ ಕಾಲದ ಮಾತು. ಈಗ ಆ ಥರ ಎಲ್ಲ ಯಾರು ಯೋಚನೆ ಮಾಡಲ್ಲ. ನನ್ನ ಜೊತೆನೇ ಇರಿ, ಬನ್ನಿ ಪ್ಲೀಸ್. ಸೂರ್ಯ ಅವರೇ, ಇರ್ಲಿ ಬಿಡಿ, ಅವ್ರಿಗೆಲ್ಲ ನೆಮ್ಮದಿ ಇರುತ್ತೋ ಅವ್ರು ಅಲ್ಲೇ ಇರ್ಲಿ. ಸರಿ, ನಿಮ್ಮಿಷ್ಟ. ನಾವಿನ್ ಹೊರಡ್ತೀವಿ. ಆದಿ, ನಾವು ಮನೆಗೆ ಹೋಗೋಣವಾ? ಓಕೆ. ಸೂರ್ಯ ಅವರೇ, ನೀವು ಆದಿನ ನಿಮ್ ಜೊತೆ ಕರ್ಕೊಂಡು ಹೋಗ್ತಿದ್ದೀರಾ? ಇವನ್ ವ್ಯಾಕ್ಸಿನೇಷನ್ ಡ್ಯೂ ಇದೆಯಲ್ವಾ, ಈ ನಡುವೆ ಚಿಕನ್ ಗುನ್ಯಾ, ವೈರಲ್ ಫೀವರ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ವ್ಯಾಕ್ಸಿನೇಷನ್ ಕೊಡ್ಸಾದ್ಮೇಲೆ ಜ್ವರ ಬರುತ್ತೆ, ಆಗ ಮತ್ತೆ ನೀವೇ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಈ ಸಲ ನಾನೇ ಇವನನ್ನು ನೋಡ್ಕೊಳ್ಳೋಣ ಅಂತ. ಅಲ್ವಾ ಆದಿ? ಬಾಯ್ ತಾತ, ಬಾಯ್ ಅಜ್ಜಿ. ಅಮ್ಮ ಬಾ. ಅಯ್ಯೋ ದೇವ್ರೆ, ಡಾಕ್ಟರ್ ನಾಳೆ 11 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. ಆದಿತ್ಯನೇ ಇಲ್ಲಾಂದ್ರೆ ನಾವೇನ್ರಿ ಮಾಡೋದು? ಶುಭ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಆರ್ತಿ ಒಂದೇ ಒಂದು ಮಾತು ಆಡ್ಲಿಲ್ಲ. ಅವಳ ಮನಸ್ಸಲ್ಲಿ ಏನಿದೆ ಅಂತಾನೂ ಗೊತ್ತಾಗ್ಲಿಲ್ಲ. ಅವಳು ಏನ್ ನಿರ್ಧಾರ ತಗೋತಾಳೋ ಅಂತ ಆತಂಕ ಆಗ್ತಿದೆ ಶೋಭಾ. ಶೋಭಾ, ಆರ್ತಿ ನಮ್ಗೆ ಸಹಾಯ ಮಾಡ್ಬೋದು ಅಂತ ಅನ್ಸುತ್ತ? ಅದು ನಮ್ಗೆ ಗೊತ್ತಾಗೋದು ನಾಳೆನೆ. ಅವಳಿಗೆ ನಿಜವಾಗ್ಲೂ ನಮಗೆ ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ಅವಳು ಖಂಡಿತ ಆ ದಿನ ಕರ್ಕೊಂಡು ಬರ್ತಾಳೆ. ಒಂದು ವೇಳೆ ಅವಳು ಬರ್ಲಿಲ್ಲ ಆದ್ರೆ ನಮ್ ಶಶಾಂಕು
ಶಶಾಂಕ್ ಈಗ ಸಾವಿನ ಬಾಗ್ಲಲ್ಲಿ ನಿಂತಿದ್ದಾನೆ ಕಣೆ. ಅವನನ್ನ ಕಾಪಾಡೋಕೆ ನಿನ್ ಕೈಯಿಂದ ಮಾತ್ರ ಸಾಧ್ಯ. ನೀನ್ ಮಾತ್ರ ಆ ಕೆಲಸ ಮಾಡ್ಬೋದು. ಪ್ಲೀಸ್ ಆರ್ತಿ, ದಯವಿಟ್ಟು ಆದಿತ್ಯನ್ ಬೋನ್ ಯಾರೋ ಶಶಾಂಕ್ ಕೊಡ್ಸೋದಕ್ಕೆ ಒಪ್ಕೊ. ನನ್ನ ಮಗನ್ನ ಉಳಿಸ್ಕೊಡುವ. ನಾಳೆ ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ ಸುಮಂತ್ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಆರ್ತಿಯವರೇ, ಆರ್ತಿಯವರೇ, ನಾನು ಹೇಳಿದ್ ಕೇಳಿಸ್ತಾ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಡಾಕ್ಟರ್ ಸುಮಂತ್ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಆದಿತ್ಯನೂ ಕರ್ಕೊಂಡು ಹೋಗ್ಬೇಕು. ಅವನನ್ನ ಸ್ಕೂಲಿಗೆ ಕಳಿಸ್ಬಿಡಿ. ಹುಷಾರಾಗಿದ್ದೀರಾ ಅಲ್ವಾ? ಹಾ, ಹುಷಾರಾಗೇ ಇದ್ದೀನಿ. ಪ್ರಾಬಬ್ಲಿ ಸುಸ್ತಾಗಿರ್ಬೇಕು. ಹೋಗಿ ಚೇಂಜ್ ಮಾಡಿ ಮಲ್ಕೊಳ್ಳಿ. ನಾನು ಸೂರ್ಯವ್ರ ಹತ್ರ ಹುಷಾರಾಗಿ ನಡ್ಕೋಬೇಕು. ಇಲ್ಲಾಂದ್ರೆ ನನ್ಗೆ ಯಾವುದೋ ವಿಷಯಕ್ಕೆ ಚಿಂತೆ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ಆರ್ತಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಏನೇ ಸಮಸ್ಯೆ ಇದ್ರೂ ಇಬ್ರು ಜೊತೆಗೂಡಿ ಸಮಸ್ಯೆನ ಬಗೆಹರಿಸೋಣ. ಅಮ್ಮ ಹುಷಾರಾಗೇ ಇರ್ತಾರೆ. ಅರ್ಜೆಂಟ್ ಕಾಲ್, 1 ನಿಮಿಷ. ಹಲೋ, ಸೂರ್ಯ ಅವರೇ, ನಾನು ಸಿಕ್ಕಾಕೊಂಡಿರೋ ಈ ಸಮಸ್ಯೆನ ನಿಮಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಆದ್ರೆ ನಾನು ಅಸಹಾಯಕಳಾಗಿದ್ದೀನಿ. ನಿಮ್ಮ ಮೇಲೆ ನಂಬಿಕೆ ಇದ್ರು ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಅಪ್ಪ, ಇವತ್ತು ಕೋರ್ಟ್ಗೆ ಹೋಗಿ ಬರ್ತೀವಪ್ಪ. ಯಾಕೆ ಅಂದರೆ ಇವತ್ತು ರಾಕಿ ಕೇಸ್ ಹಿಯರಿಂಗ್ ಇದೆಯಪ್ಪ. ಇವತ್ತೇನಾದರೂ ಒಂದು ಡಿಸೈಡ್ ಆಗ್ಬೋದಪ್ಪ. ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಪ್ಪ. ಸರಿಪ್ಪ, ಥ್ಯಾಂಕ್ಸ್. ಸೂರ್ಯ, ನೀನ್ ಹೋಗ್ತಿಲ್ವಾ ಕೋರ್ಟ್ಗೆ? ರಾಖಿನ ಈ ಕೇಸಿಂದ ಹೊರಗೆ ತರಬೇಕು ಅಂತ ನೀನ್ ಎಷ್ಟು ಕಷ್ಟಪಟ್ಟಿದ್ದೆ. ಇಲ್ಲ ಅತ್ತೆ, ನಾನು ಆದಿತ್ಯನ ವ್ಯಾಕ್ಸಿನೇಷನ್ ಮಾಡಿಸೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಷ್ಟೇ ತಾನೆ? ಆದಿತ್ಯನ ಆರ್ತಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಳೆ. ನೀನ್ ರವಿ ಜೊತೆ ಕೋರ್ಟ್ಗೆ ಹೋದ್ರೆ ಅವನಿಗೂ ಸ್ವಲ್ಪ ಧೈರ್ಯ ಇರತ್ತಲ್ವಾ? ಅದು ಅಲ್ದೆ ಇದು ನಮ್ಮನೆ ಮರ್ಯಾದೆ ಪ್ರಶ್ನೆ ಸೂರ್ಯ. ನೀವುಗಳೇ ಹೇಳ್ತಿರ್ತೀರಾ ಆರ್ತಿ ತುಂಬಾ ಬುದ್ಧಿವಂತೆ, ತುಂಬಾ ಜವಾಬ್ದಾರಿ ಇರೋಳು ಅಂತ. ಅಂದ್ಮೇಲೆ ಆದಿತ್ಯಂಗೆ ಅವಳೇ ಕರ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ ಬರ್ತಾಳಪ್ಪ. ಆರ್ತಿ ಮೇಲೆ ಇಷ್ಟು ನಂಬಿಕೆ ಇಡ್ಬೋದು ಅನ್ಸುತ್ತೆ ಅಲ್ವಾ? ಸರಿ ಅದಕ್ಕೆ, ನಾನು ಅಣ್ಣನ ಜೊತೆ ಕೋರ್ಟ್ಗೆ ಹೋಗ್ತೀನಿ. ನೀವು ಆರ್ತಿ ಅವ್ರಿಗೆ ಆದಿತ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಹೇಳಿ. ನಾನಿರ್ಬೇಕಾದ್ರೆ ಆರ್ತಿನ ನಿನ್ ಜೊತೆ ಸುತ್ತಾಡೋಕ್ ಹೇಗ್ ಬಿಡೋಕ್ ಸಾಧ್ಯ ಸೂರ್ಯ? ಅವಳು ನನ್ನ ಹಾಗೆ ವಿಧವೆ, ನನ್ನ ಹಾಗೆ ಅವಳು ಒಂಟಿತನದಲ್ಲೇ ಜೀವನ ಮಾಡ್ಬೇಕು. ಶುಭ, ಆದಿತ್ಯ ಬರ್ತಿದ್ದ ಹಾಗೆ ಡಾಕ್ಟರ್ ಕೆಲಸ ಶುರು ಮಾಡ್ಬಿಡ್ತಾನೆ. ನೀನ್ ಆರ್ತಿ ಹೇಳಿದ್ಯಾ ಅಲ್ವಾ? ಆದಿತ್ಯ ಬರ್ತಾ ಇದ್ದೀನಿ ತಾನೆ? ನಾನು ಅವಳ ಹತ್ರ ಮಾತಾಡಿದ್ದೀನಿ. ಇನ್ನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಕೇಳು. ನಮ್ಮಿಬ್ರು ಮಧ್ಯೆ ಎಲ್ಲಾರ ಕನ್ನಡಿಯಾಗಿ ಸ್ವಚ್ಛವಾಗಿರ್ಬೇಕು.
ಯಾವುದೇ ರೀತಿ ಸುಳ್ಳು ಇರಬಾರ್ದು. ಎಸ್ಪೆಷಲಿ ಮುಚ್ಚಿಡುವಂತ ವಿಷಯ ಯಾವುದೇ ಇರಬಾರ್ದು. ಯಾವುದೇ ರೀತಿ ಸುಳ್ಳು ಇರಬಾರ್ದು. ಎಸ್ಪೆಷಲಿ ಮುಚ್ಚಿಡುವಂತ ವಿಷಯ ಯಾವುದೇ ಇರಬಾರ್ದು. ಬಹುಶಃ ಆ ಪದದ ಅರ್ಥ ನನ್ನ ಮಗ ಬದುಕಬಹುದು, ಸಾಯಬಹುದು ಅಂತ ಅರ್ಥ ಕಣೆ. ಹಲೋ ಅಮ್ಮ. ಹಲೋ ಆರ್ತಿ, ನೀನ್ ಬರ್ತಿದ್ಯಾ ಅಲ್ವಾ? ನಿನ್ ಮೇಲೆ ನಂಬಿಕೆಯಿಂದ ನಾವು ಆಸ್ಪತ್ರೆಗೆ ಬಂದ್ಬಿಟ್ಟಿದ್ದೀವಿ. ಡಾಕ್ಟರ್ ಶಶಾಂಕ್ನ ICUಗೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಎಷ್ಟೊತ್ತಿಗೆ ಬರ್ತಿದ್ಯಾ ನೀನು? ಆರ್ತಿ, ಯಾಕೆ ಏನು ಮಾತಾಡ್ತಾ ಇಲ್ಲ? ನೀನ್ ಬರ್ತಿದ್ಯಾ ಅಲ್ವಾ? ಆರ್ತಿ ಅವರೇ, ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ನಾನು ಅಣ್ಣನ ಜೊತೆ ಕೋರ್ಟಿಗೆ ಹೋಗಲೇಬೇಕಾಗಿದೆ. ನೋಡಿ, ನೀವು ಆದಿತ್ಯನ ಕರ್ಕೊಂಡು ವ್ಯಾಕ್ಸಿನೇಷನ್ ಕೊಡ್ಸೋದಕ್ಕೆ ಹಾಸ್ಪಿಟ್ಲಿಗೆ ಕೊಟ್ಟೋಗಿ. ನನಗೆ ಗೊತ್ತು ನಿಮಗೂ ಪ್ರಾಬ್ಲಮ್ ಆಗುತ್ತೆ ಅಂತ, ಆದರೆ ಏನು ಮಾಡಲಿ, ಐ ಆಮ್ ರಿಯಲಿ ಸಾರಿ. ನಾನು ಅಣ್ಣನ ಜೊತೆ ಕೋರ್ಟಿಗೆ ಹೋಗಲೇಬೇಕು. ಹಾಗಂತ ನಾನು ಆದಿತ್ಯನ ಹೆಲ್ತ್ ಮೇಲೆ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ನನಗೆ ಅರ್ಥ ಆಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಮೊದಲು ಕೋರ್ಟಿಗೆ ಹೋಗಿ, ನಾನು ಆದಿತ್ಯನ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಈ ಕಡೆ ಸೂರ್ಯವ್ರ ಜೊತೆನೂ ಮಾತಾಡೋಕ್ಕಾಗಿಲ್ಲ, ಆ ಕಡೆ ಅಮ್ಮನ ಜೊತೆನೂ ಮಾತಾಡೋಕ್ಕಾಗಿಲ್ಲ. ಎಂತ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡೆ ನಾನು. ಏನ್ ಮಾಡೋದಂತ ಒಂದು ಅರ್ಥ ಆಗ್ತಾನೆ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ರಿ. ಶೋಭಾ, ನಿನ್ನಿಂದ ಏನೂ ಆಗಲ್ಲ. ಆರ್ತಿ ಬರ್ಲಿಲ್ಲ ಅಂದ್ರೆ ನಾನು ಸೂರ್ಯನ ಭೇಟಿ ಮಾಡಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ನನಗೆ ನನ್ನ ಮಗಳ ಜೀವ ಮುಖ್ಯ. ನಾನು ಶಶಾಂಕ್ ಪ್ರಾಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ನಿನಗೆ ಚೆನ್ನಾಗಿ ಗೊತ್ತು, ಆದಿತ್ಯನ ಬೋನ್ ಮ್ಯಾರೋ ಸಿಗದೆ ಹೋದ್ರೆ ಶಶಾಂಕ್ ಬದುಕಲ್ಲ ಅಂತ. ನೋಡು, ಆರ್ತಿ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂದ್ರೆ ನಾನು ಸೂರ್ಯನ ಭೇಟಿ ಮಾಡಿ ಎಲ್ಲ ವಿಷಯ ಹೇಳಿ ಆದಿತ್ಯನ ಕರ್ಕೊಂಡ್ಬಂದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಡೋನರ್ ಬರ್ತಾರೆ ಅಲ್ವಾ? ತಡ ಆಗ್ಬಾರ್ದು. ಅದು ಆದಿತ್ಯನ ಡೋನರ್ ಬಂದೇ ಬರ್ತಾರೆ. ನಾನೇ ಆದಿತ್ಯನ ಕರ್ಕೊಂಡ್ಬರ್ತೀನಿ. ನೀವು ಅದೇನೇನು ತಯಾರಿ ಬೇಕೋ ಮಾಡ್ಕೊಳ್ಳಿ. ದೇವ್ರೆ, ನನಗೆ ಅಪ್ಪ ಅಮ್ಮ ನೋವು ದುಃಖ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಆದಿತ್ಯಂಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಗೊತ್ತಿದ್ದು ಸೂರ್ಯ ಅವರಿಗೆ ಸುಳ್ಳು ಹೇಳಬೇಕಾಗಿದೆಯಲ್ಲ ಅನ್ನೋದು ನನಗೆ ತುಂಬಾ ಬೇಸರ ಆಗ್ತಾ ಇದೆ. ಒಂದು ಸುಳ್ಳು ಮುಚ್ಚಿಡೋಕೆ ಇನ್ನೊಂದು ಸುಳ್ಳನ್ನ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ತಂದೆ. ಇದು ಒಬ್ರು ಬದುಕುಳಿಯೋ ವಿಷಯ ಇಲ್ದಿದ್ರೆ ನಾನು ಯಾವತ್ತೂ ಹೀಗೆ ಮಾಡ್ತಿರ್ಲಿಲ್ಲ. ಅದೇ ಹೋಗೋಣವಾ? ಆದ್ರೆ ನೀನಂಗೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಐಸ್ ಕ್ರೀಮ್ ಕೊಡ್ಬೇಕು ನಂಗೆ. ಕೊಡಿಸ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ. ಅಮ್ಮ, ನನ್ನನ್ನು ಕರ್ಕೊಂಡು ಹೋಗಿ, ನಾನು ಐಸ್ ಕ್ರೀಮ್ ತಿನ್ಬಿಟ್ಟು ಸ್ಕೂಲಿಗೆ ರಜಾ ಹಾಕ್ತೀನಿ. ನೋಡು ಸಾಕ್ಷಿ, ಐಸ್ ಕ್ರೀಮ್ನ ಇನ್ನೊಂದಿನ ತಿಂದ್ರಾಯ್ತು. ಇವತ್ತು ಸ್ಕೂಲಿಗೆ ಹೋಗ್ಬಿಟ್ಟ ಜಾಣ ಹುಡುಗಿ ಅಲ್ವಾ ನೀನು? ಅಮ್ಮ, ಒಂದಿನ ಸ್ಕೂಲಿಗೆ ರಜಾ ಹಾಕಿದ್ರೆ ಏನಾಗತ್ತಾ? ನಿಂಗೆ ಒಂದ್ಸಲ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಯಾಕೆ ಸುಮ್ಮನೆ ಹಠ ಮಾಡ್ತಿದ್ಯಾ? ಸ್ಕೂಲಿಗೆ ಹೊರಡು ಇವತ್ತು. ಆರ್ತಿ, ಯಾಕೆ ಮಕ್ಕಳ ಮೇಲೆ ಹೀಗೆ ರೇಗಾಡ್ತಾ ಇದ್ಯಾ? ಮಕ್ಕಳ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಅತ್ತೆ, ಕಾರಣ ಇಲ್ಲದೆ ಮಕ್ಕಳು ಪಾಠ ತಪ್ಪಿಸೋದು ನನಗಿಷ್ಟ ಇಲ್ಲ. ಆದಿತ್ಯಂಗೆ ವ್ಯಾಕ್ಸಿನೇಷನ್ ಇಲ್ಲ ಅಂದಿದ್ರೆ ಅವನನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದೆ. ನೀನ್ ಹೇಳೋದ್ ಕೇಳಿದ್ರೆ ನಿನ್ ಮಕ್ಳೇನೋ ಕಾಲೇಜ್ಗೆ ಹೋಗ್ತಿದ್ದಾರೆ ಅನ್ಕೋಬೇಕು.
ಈ ವಯಸ್ಸಲ್ಲಿ ಮಕ್ಕಳು ಒಂದ್ ದಿವಸ ಸ್ಕೂಲ್ಗೆ ಹೋಗದೆ ಇದ್ರೆ ಪ್ರಳಯ ಏನ್ ಆಗೋಗಲ್ಲ. ಹಠ ಮಾಡ್ತಿರೋದು ಸಾಕ್ಷಿ ಅಲ್ಲ, ನೀನು. ನಿನ್ನ ನೋಡಿದ್ರೆ ಈಗ್ಲೂ ನೀನ್ ಸಾಕ್ಷಿನ ಸ್ವಂತ ಮಗಳು ಅಂತ ಒಪ್ಕೊಂಡ್ ಹಾಗೆ ಕಾಣಲ್ಲ. ಸಾಕ್ಷಿಗೆ ನಾನು ಏನಾಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ. ಬಾದಿ. ಆದಿತ್ಯಂಗೆ ವ್ಯಾಕ್ಸಿನೇಷನ್ ಹಾಕ್ಸಾಯ್ತು. ಈಗ 10:30, 11 ಗಂಟೆ ಒಳಗೆ ನಾನು ಹಾಸ್ಪಿಟಲ್ ಇರಬೇಕು. ಅಪ್ಪ ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ಅದೇ ಬೇಗ ಬೇಗ ಹೋಗೋಣ. ಅಮ್ಮ ಅಲ್ಲಿ ನೋಡಿ ಅಪ್ಪ. ಅಪ್ಪ ಅಪ್ಪ ನಿಮಗೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ವ ನೀವು? ಅಪ್ಪ ನಮಗೆ ಸರ್ಪ್ರೈಸ್ ಕೊಡಕ್ಕೆ ಅಂತಾನೆ ಬಂದಿತ್ತಾನೆ ನೀವು? ನಿನಗೆ ನನ್ನ ನೋಡಿ ಖುಷಿ ಆಯ್ತು ತಾನೆ? ತುಂಬಾ. ಅಪ್ಪ ನಂಗೆ ಇಂಜೆಕ್ಷನ್ ಕೊಟ್ಟಿದ್ ನೋವಲ್ಲ ನಿನ್ನ ನೋಡಿ ಹೊಟ್ಟಾಯ್ತು. ಸೋ ಸ್ವೀಟ್. ಆದಿ ಅಮ್ಮಂಗೂ ನನ್ನ ನೋಡಿ ಖುಷಿ ಆಯ್ತು ತಾನೆ? ಬಾದಿ ನಾವು ಹೋಗೋಣ. ಆರ್ತಿ ಅವರೇ ಬನ್ನಿ. ಎಲ್ಲಿ ನಿಮ್ ಡೋನರ್ ಇನ್ನೂ ಬಂದಿಲ್ವಲ್ಲ? ಎಲ್ಲಿದ್ದಾನೆ? ಮಿಸ್ಟರ್ ಸತ್ಯೇಂದ್ರ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೊಮ್ಮಗು ಸರಿಯಾದ ಟೈಮಿಗೆ ಬರಲಿಲ್ಲ ಅಂತಂದ್ರೆ ಪೇಷಂಟ್ ಜೀವಕ್ಕೆ ಅಪಾಯ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ. ನೋಡಿ, ಪೇಷಂಟ್ ನಾವು ಓಟಿಗೆ ಸಬ್ಮಿಟ್ ಮಾಡ್ತಾ ಇದೀವಿ. ಆದಷ್ಟು ಬೇಕರ್ಸ್. ಹೇಳು ಆದಿ, ಕತೆ ಚೆನ್ನಾಗಿತ್ತಲ್ವಾ? ಈ ಕತೆಯಿಂದ ನೀನೇನ್ ಕಲ್ತೆ? ಗೊತ್ತಿಲ್ಲ, ನೀವೇ ಹೇಳಿ. ಈ ಕತೆಯಿಂದ ಇನ್ ಕೇಸ್ ಯಾರಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ವಿ. ಒಂದ್ ನಿಮಿಷ ಫೋನ್ ಕೊಡಿ, ಆರ್ತಿ ಎಲ್ಲಿದ್ದಾಳೆ ಅಂತ ಕೇಳ್ತೀನಿ. ಅಮ್ಮ ನೀರ್ ಕುಡಿಸು. ಅಮ್ಮ ನೀರ್ ಕೊಡು. ನಿಮಿಷ ತಾಳು. ಅಮ್ಮ ಕುಡಿಸು. ಒಂದ್ ನಿಮಿಷ ಆರ್ತೀರ, ನಾನೇ ಕುಡಿಸ್ತೀನಿ. ಡ್ರೈವರ್, ಸೈಡಿಗೆ ಪಾರ್ಕ್ ಮಾಡಮ್ಮ. ಹಲೋ ಸೂರ್ಯ ಅವರೇ, ನಾನು ಸತ್ಯೇಂದ್ರ ಮಾತಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಒಂದ್ ನಿಮಿಷ ಕೊಡಿ. ಬಾಡಿ. ಈಗ ಹೇಳಿಪ್ಪ. ಅದನ್ನ ಫೋನಲ್ಲಿ ಹೇಳಕ್ಕಾಗಲ್ಲ. ನಾನು ಈಗಲೇ ನಿಮ್ಮನ್ನ ಭೇಟಿ ಆಗ್ಬೇಕು. ಸರಿ, ಎಲ್ಲಿಗೆ ಬರಬೇಕು? ಸರಿಯಪ್ಪ, ಆರ್ತಿಯವರು ನನ್ನ ಜೊತೆನೇ ಇದ್ದಾರೆ. ನಾವಿಬ್ರು ಬೇಗ ಬಂದ್ಬಿಡ್ತೀವಿ. ಏನು, ಆರ್ತಿ ನಿಮ್ ಜೊತೆ ಇದ್ದಾಳ? ಹ್ಞೂ, ಯಾಕಪ್ಪ? ಸೂರ್ಯ, ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕು. ನಮ್ಮಿಬ್ಬರ ನಡುವೆ ಈಗ ನಡೆಯೋ ಮಾತು ಆರ್ತಿಗೆ ಗೊತ್ತಾಗ್ಬಾರ್ದು. ಅಪ್ಪ, ಏನು ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲಿ ಯಾವುದು ಸರಿ ಇಲ್ಲ ಸೂರ್ಯ. ನಾನೇ ಅಲ್ಲಿಗೆ ಬರ್ತೀನಿ. ಸರಿಯಪ್ಪ. ಓಕೆ.
ಆರತಿ ಅವರೇ ನೀವು ಹೊರಡಿ, ನಾನು ಆಮೇಲೆ ಆಟೋಲ್ಲಿ ಬರ್ತೀನಿ. ಏನಾಯ್ತು? ಯಾರ್ದು ಫೋನು? ಅದು ಕ್ಲೈಂಟ್ ಕಾಲ್ ಮಾಡಿದ್ರು, ಅರ್ಜೆಂಟ್ ಮೀಟಿಂಗ್ ಇದೆ ಅಂತೆ, ಅದಕ್ಕೆ. ಅಲ್ಲ, ನೀವು ಇದ್ರಲ್ಲೇ ಹೋಗಿ. ಪರವಾಗಿಲ್ಲ, ನೀವು ಹೊಡಿ, ನಾನು ಆಟೋಲ್ಲಿ ಬರ್ತೀನಿ. ಹೊಡಪ್ಪ. ಇವ್ರ ಕೋಪದಲ್ಲಿ ಸೂರ್ಯಂಗೆ ಫೋನ್ ಮಾಡಿ ಅವ್ರನ್ನ ಭೇಟಿ ಮಾಡೋಕೆ ಅಂತ ಹೋಗಿದ್ದಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ಸೂರ್ಯ ಅವರು ಏನ್ ಮಾಡ್ತಾರೋ ಏನೋ. ಚೆನ್ನಾಗಿದ್ದು ನಮ್ಮ ಆರ್ತಿ ಸಂಸಾರ ಹಾಳಾಗಿ ಹೋಗದೆ ಇದ್ರೆ ಸಾಕು. ಮೇಡಮ್, ಡಾಕ್ಟ್ರೆ, ಇನ್ನು 10 ನಿಮಿಷದಲ್ಲಿ ನಿಮ್ಮ ಮೊಮ್ಮಗ ಇಲ್ಲಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಮಗನ ಉಳಿಸೋದು ಕಷ್ಟ ಆಗುತ್ತೆ.